ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಯಾವುದಾದರೂ ಅದೃಶ್ಯ ಶಕ್ತಿ ನಿಮ್ಮನ್ನು ಇನ್ನೂ ಪೂರ್ಣವಾಗದ ಸಂಬಂಧ ಇರುವ ವ್ಯಕ್ತಿಯ ಕಡೆಗೆ ಬಾರಿ ಎಳೆಯುತ್ತಿದೆಯೇ ಎಂದು ನಿಮಗೆ ಅನಿಸಿದೆಯಾ? ನೀವು ಇಂದು ಈ ವಿಡಿಯೋ ನೋಡುತ್ತಿದ್ದರೆ ಇದು ಕಾಕತಾಳೀಯವಲ್ಲ. ಬ್ರಹ್ಮಾಂಡ ನಿಮಗೆ ಇಲ್ಲಿ ಒಂದು ತುಂಬ ದೊಡ್ಡ ರಹಸ್ಯ ಪರಿಚಯ ಮಾಡಿಸಲು ಕಳುಹಿಸಿದ್ದಾರೆ. ನಿಮ್ಮ ಅದೃಷ್ಟದಲ್ಲಿ ನಿಜವಾದ ಪ್ರೀತಿ ಬರೆಯಲ್ಪಟ್ಟಿದೆಯಾ, ಅಥವಾ ವರ್ಷಗಳಿಂದ ನಿಮ್ಮ ಹೃದಯವನ್ನು ತನ್ನ ಬಂಧನದಲ್ಲಿ ಕಟ್ಟಿ ಹಾಕಿರುವ ಒಂಟಿತನದ ಆ ಅವಧಿಯೇ? ಇದರ ಉತ್ತರ ಇಂದು ಸಿಗಲಿದೆ. ಆದರೆ ನನಗೆ ಕಾಣುತ್ತಿರುವ ಸಂಕೇತಗಳು ಸಾಮಾನ್ಯವಾಗಿಲ್ಲ. ಕುಂಭರಾಶಿಯವರೇ, ಹರ ಹರ ಮಹಾದೇವ, ಜೈ ಶ್ರೀಕೃಷ್ಣ, ರಾಧೆ ರಾಧೆ. ನಮ್ಮ ಈ ದಿವ್ಯ ಜ್ಯೋತಿಷ್ಯ ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ ಹೇಳುವ ವಿಷಯವನ್ನು ನೀವು ಈಗ ತುಂಬ ಗಮನದಿಂದ ಕೇಳಬೇಕು. ಕುಂಭರಾಶಿಯವರಾಗಿದ್ದರೆ ಇಂದಿನ ಈ ಸಂದೇಶ ನಿಮ್ಮ ಜೀವನದ ಅತಿ ಮುಖ್ಯ ಪ್ರೇಮ ಸಂದೇಶವಾಗಬಹುದು. ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಭಕ್ತಿಯಿಂದ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಹೀಗೆ ಹೇಳಲಾಗುತ್ತದೆ, ಯಾರಾದರೂ ಮಹಾದೇವನ ಹೆಸರು ಹೇಳಿ ತನ್ನ ಪ್ರೇಮ ಯಾತ್ರೆಯನ್ನು ಶುರು ಮಾಡಿದರೆ ಅವನ ಜೀವನದ ಮುಚ್ಚಿದ ದಾರಿಗಳು ಕೂಡ ತೆರೆಯಲು ಶುರುವಾಗುತ್ತವೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಎರಡು ಶಕ್ತಿಗಳು ಕೆಲಸ ಮಾಡುತ್ತಿವೆ. ಮೊದಲ ಶಕ್ತಿ ನಿಮ್ಮನ್ನು ನಿಮ್ಮ ನಿಜವಾದ ಪ್ರೀತಿಯ ಕಡೆಗೆ ಕರೆದೊಯ್ಯಲು ಬಯಸುತ್ತದೆ, ಮತ್ತು ಎರಡನೇ ಶಕ್ತಿ ನಿಮ್ಮ ತಾಳ್ಮೆ ಮತ್ತು ಭಾವನೆಗಳ ಪರೀಕ್ಷೆಯನ್ನು ಮಾಡುತ್ತದೆ. ಇದೇ ಕಾರಣಕ್ಕೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ಬಾರಿ ಈ ಪ್ರಶ್ನೆ ಬರುತ್ತಿದೆ, ನಿಜವಾಗಿಯೂ ನಿಮ್ಮ ಜೀವನಕ್ಕೆ ನಿಜವಾದ ಪ್ರೀತಿ ಬರುತ್ತಿದೆಯಾ, ಅಥವಾ ನೀವು ಒಬ್ಬರೇ ನಿಮ್ಮ ಗುರಿಯವರೆಗೆ ತಲುಪಬೇಕಾ? ಆದರೆ ಇಲ್ಲಿ ಒಂದು ರಹಸ್ಯ ಅಡಗಿದೆ, ಅದರ ಬಗ್ಗೆ ನೀವು ಎಂದೂ ಯೋಚಿಸಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ಯಾರು ಬಂದಿದ್ದರೋ ಅಥವಾ ಯಾರು ಬರಲಿದ್ದಾರೋ ಅವರ ಸಂಬಂಧ ಈ ಜನ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಿಮ್ಮ ಗ್ರಹಗಳ ಸ್ಥಿತಿ ಈ ಸಂಕೇತ ಕೊಡುತ್ತಿದೆ. ಈ ಸಂಬಂಧ ಕೇವಲ ಭಾವನೆಗಳದ್ದಲ್ಲ, ಬದಲಿಗೆ ಅದೃಷ್ಟದ ಸಂಬಂಧ ಕೂಡ. ನೀವು ಯಾರನ್ನಾದರೂ ಮನಪೂರ್ವಕವಾಗಿ ಬಯಸಿದರೆ ಮತ್ತು ಸನ್ನಿವೇಶಗಳು ನಿಮ್ಮನ್ನು ಅವರಿಂದ ದೂರ ಮಾಡಿದರೆ, ಬ್ರಹ್ಮಾಂಡ ಇನ್ನು ಆ ಕಥೆಯನ್ನು ಮುಗಿದಿದೆ ಎಂದು ಒಪ್ಪುತ್ತಿಲ್ಲ. ಸನ್ನಿವೇಶಗಳು ನಿಮ್ಮನ್ನು ಅನೇಕ ಕುಂಭರಾಶಿಯವರು ಈ ಸಮಯದಲ್ಲಿ ತಮ್ಮ ಪ್ರೇಮ ಜೀವನದ ಬಗ್ಗೆ ಗೊಂದಲದಲ್ಲಿದ್ದಾರೆ. ಕೆಲವರು ಯಾರದೋ ಸಂದೇಶಕ್ಕಾಗಿ ಕಾಯುತ್ತಿದ್ದಾರೆ, ಕೆಲವರು ಹಳೆಯ ಸಂಬಂಧ ವಾಪಸ್ ಬರುವ ಆಶೆಯಲ್ಲಿ ಇದ್ದಾರೆ, ಮತ್ತು ಕೆಲವರು ಪ್ರೀತಿಯ ಮೇಲೆ ನಂಬಿಕೆ ಕಳೆದುಕೊಳ್ಳಲು ಶುರು ಮಾಡಿದ್ದಾರೆ. ಆದರೆ ಇಂದು ಕಾಣುತ್ತಿರುವ ಸಂಕೇತಗಳು ನಿಮ್ಮ ಕತೆ ಇನ್ನೂ ಅಪೂರ್ಣವಾಗಿದೆ ಎಂದು ಹೇಳುತ್ತಿದೆ. ಮುಂದಿನ ದಿನಗಳಲ್ಲಿ ನಿಮಗೆ 3 ಸಂಕೇತಗಳು ಸಿಗಲಿವೆ. ಅದು ನಿಮ್ಮ ಅದೃಷ್ಟದಲ್ಲಿ ಪ್ರೀತಿ ಬರೆಯಲ್ಪಟ್ಟಿದೆಯಾ ಅಥವಾ ಒಂಟಿತನದ ದಾರಿಯಾ ಎಂದು ಸ್ಪಷ್ಟಪಡಿಸುತ್ತದೆ. ಮೊದಲ ಸಂಕೇತ ನಿಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು. ಎರಡನೇ ಸಂಕೇತ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬರುವ ಒಂದು ಘಟನೆಯಿಂದ, ಮತ್ತು ಮೂರನೆಯದು ನೀವು ಈ ಸಮಯದಲ್ಲಿ ಯೋಚಿಸದ ವ್ಯಕ್ತಿಯಿಂದ. ಆದರೆ ಅದಕ್ಕಿಂತ ಮೊದಲು ನೀವು ಒಂದು ಮಾತು ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ಬ್ರಹ್ಮಾಂಡ ನಿಜವಾದ ಪ್ರೀತಿ ಕೊಡುವುದಕ್ಕಿಂತ ಮೊದಲು ವ್ಯಕ್ತಿಯನ್ನು ಒಂಟಿತನದ ಮೂಲಕ ಬಲಿಷ್ಠ ಮಾಡುತ್ತಾನೆ. ನೀವು ದೀರ್ಘ ಸಮಯ ಒಂಟಿತನ ಎದುರಿಸಿದರೆ ಇದು ನಿಮಗೆ ಶಿಕ್ಷೆಯಲ್ಲ, ಬದಲಿಗೆ ಒಂದು ದಿವ್ಯ ತಯಾರಿ ಆಗಿರಬಹುದು. ಏಕೆಂದರೆ ನಿಮ್ಮ ಅದೃಷ್ಟದಲ್ಲಿ ಬರೆಯಲ್ಪಟ್ಟ ಪ್ರೀತಿ ಸಾಮಾನ್ಯವಾಗಿಲ್ಲ. ಕುಂಭರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ರಾತ್ರಿ ಸಮಯದಲ್ಲಿ ಯಾವುದೋ ಹಳೆಯ ವ್ಯಕ್ತಿಯನ್ನು ನೆನಪು ಮಾಡಿದ್ದರೆ, ಕಾರಣವಿಲ್ಲದೆ ಯಾರದೋ ಕೊರತೆ ಅನುಭವಿಸಿದ್ದರೆ, ಅಥವಾ ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ಪ್ರೀತಿಗೆ ಸಂಬಂಧಿಸಿದ ಹಳೆಯ ಮಾತುಗಳು ಮುಂದೆ ಬರಲು ಶುರುವಾದರೆ, ಅದನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಇವು ಬ್ರಹ್ಮಾಂಡದ ಸಂಕೇತಗಳು. ಮತ್ತು ಅತಿ ದೊಡ್ಡ ಆಶ್ಚರ್ಯದ ಮಾತು, ಯಾವ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ತಡ ಮಾಡಿದ್ದಾನೋ ಅವನ ಜೀವನದಲ್ಲೂ ಈಗ ತುಂಬ ದೊಡ್ಡ ಬದಲಾವಣೆ ಆಗುತ್ತದೆ. ಅವನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಅವನಿಗೆ ಸ್ವತಃ ಅರ್ಥವಾಗದ ಭಾವನೆಗಳು ಹುಟ್ಟುತ್ತಿವೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತಾನಾ? ನಿಮ್ಮ ಅದೃಷ್ಟ ಈಗಾಗಲೇ ನಿಮ್ಮ ನಿಜವಾದ ಜೊತೆಗಾರರನ್ನು ಆಯ್ಕೆ ಮಾಡಿದೆಯಾ, ಅಥವಾ ಬ್ರಹ್ಮಾಂಡ ನಿಮ್ಮನ್ನು ಒಂದು ಪೂರ್ತಿ ಹೊಸ ವ್ಯಕ್ತಿಯ ಜೊತೆ ಸೇರಿಸುವ ತಯಾರಿ ಮಾಡುತ್ತಿದೆಯಾ? ಈ ಪ್ರಶ್ನೆಯ ಉತ್ತರ ನಿಮ್ಮ ಗ್ರಹಗಳಲ್ಲಿ ಅಡಗಿದೆ. ಈ ಭವಿಷ್ಯವಾಣಿ ಮುಂದೆ ಹೋದಂತೆ ನಿಮಗೆ ಒಂದು ರಹಸ್ಯ ಬಹಿರಂಗವಾಗುತ್ತದೆ. ಅದು ನಿಮ್ಮ ಪ್ರೇಮ ಕಥೆಯ ದಿಕ್ಕನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ
ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಕುಂಭರಾಶಿಯವರೇ, ಈಗ ಅತಿ ಮುಖ್ಯ ರಹಸ್ಯದ ಮಾತು ಹೇಳುತ್ತೇನೆ. ಅದನ್ನು ನಿಮ್ಮ ಗ್ರಹಗಳು ಭಾರೀ ಸಂಕೇತ ಕೊಡುತ್ತಿವೆ. ನೀವು ಇತರರಿಗೆ ಎಷ್ಟು ಪ್ರೀತಿ ಕೊಡುತ್ತೀರೋ ಅಷ್ಟು ಪ್ರೀತಿ ವಾಪಸ್ ಸಿಗುವುದಿಲ್ಲ ಎಂದು ಎಂದಾದರೂ ಅನುಭವಿಸಿದ್ದರೆ ಇದು ಕೇವಲ ಕಾಕತಾಳೀಯವಲ್ಲ. ನಿಮ್ಮ ರಾಶಿಯ ಸ್ವಭಾವವೇ ಹಾಗೆ. ಯಾರನ್ನಾದರೂ ನಿಮ್ಮ ಜೀವನಕ್ಕೆ ಸೇರಿಸುವ ಮೊದಲು ಅವರನ್ನು ನಿಮ್ಮ ಹೃದಯದಲ್ಲಿ ಸೇರಿಸಿಕೊಳ್ಳುತ್ತೀರಿ. ಅದೇ ಕಾರಣಕ್ಕೆ ನೀವು ಪ್ರೀತಿ ಮಾಡುವಾಗ ಪೂರ್ತಿ ಮನಸ್ಸು ಮತ್ತು ಆತ್ಮದಿಂದ ಮಾಡುತ್ತೀರಿ. ಆದರೆ ಈ ಸಮಯದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಆಗುತ್ತಿರುವ ಯೋಗಗಳು ಒಂದು ಮುಚ್ಚಿಟ್ಟ ಬದಲಾವಣೆಯ ಕಡೆಗೆ ಸೂಚನೆ ಕೊಡುತ್ತಿವೆ. ಹೀಗೆ ಅನಿಸುತ್ತದೆ, ಬ್ರಹ್ಮಾಂಡ ನಿಮ್ಮ ಪ್ರೇಮ ಜೀವನದ ಹೊಸ ಅಧ್ಯಾಯ ಬರೆಯಲು ಶುರು ಮಾಡಿದೆ. ಈ ಅಧ್ಯಾಯ ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಬದಲಿಗೆ ನಿಮಗೆ ಅನೇಕ ಸಣ್ಣ ಸಣ್ಣ ಸಂಕೇತ ಕೊಟ್ಟು ಮುಂದೆ ಬರುತ್ತದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಘಟನೆ ಆಗಬಹುದು. ಅದು ನಿಮ್ಮನ್ನು ನಿಮ್ಮ ಹಿಂದಿನ ನೆನಪು ಮಾಡಿಸುತ್ತದೆ. ಇದು ಯಾವುದೇ ಸಂದೇಶ, ಭೇಟಿ, ಕನಸು ಅಥವಾ ಯಾವುದೋ ಹಳೆಯ ಪರಿಚಿತರ ಮೂಲಕ ಆಗಬಹುದು. ಅನೇಕ ಕುಂಭರಾಶಿಯವರಿಗೆ ಈ ಸಂಕೇತ ಅವರು ಮನಪೂರ್ವಕವಾಗಿ ಬಯಸಿದ್ದ ಆದರೆ ಸನ್ನಿವೇಶಗಳಿಂದ ಕಳೆದುಕೊಂಡ ವ್ಯಕ್ತಿಯ ಜೊತೆ ಸಂಬಂಧ ಹೊಂದಿರುತ್ತದೆ. ಇಲ್ಲಿ ಇನ್ನೊಂದು ದೊಡ್ಡ ರಹಸ್ಯ ಬರುತ್ತದೆ. ನೀವು ಮರೆತ ವ್ಯಕ್ತಿ ಬಹುಶಃ ಇನ್ನೂ ನಿಮ್ಮನ್ನು ಮರೆತಿಲ್ಲ. ಅವನು ಜೀವನದಲ್ಲಿ ಕೂಡ ಭಾವನಾತ್ಮಕ ಏರುಪೇರು ನಡೆಯುತ್ತಿದೆ. ತಾನು ಜೀವನದ ಅಮೂಲ್ಯ ಸಂಬಂಧ ಕಳೆದುಕೊಂಡೆ ಎಂದು ಅವನಿಗೆ ಅರಿವಾಗುತ್ತದೆ. ಅವನು ಈಗ ನಿಮ್ಮ ಮಹತ್ವವನ್ನು ಮೊದಲಿಗಿಂತ ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ. ನಿಮಗೆ ಮತ್ತು ಆ ವ್ಯಕ್ತಿಯ ನಡುವೆ ತಪ್ಪು ತಿಳುವಳಿಕೆಗಳಿದ್ದರೆ ಸಮಯ ನಿಧಾನವಾಗಿ ಅವುಗಳನ್ನು ಮುಗಿಸುವ ಕೆಲಸ ಮಾಡುತ್ತಿದೆ. ಆದರೆ ಬ್ರಹ್ಮಾಂಡ ಇದು ಕೂಡ ಹೇಳುತ್ತಿದೆ, ನಿಮ್ಮ ಆತ್ಮಗೌರವ ಮತ್ತು ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಜವಾದ ಪ್ರೀತಿ ಎಂದಿಗೂ ನಿಮ್ಮನ್ನು ನಿಮ್ಮಿಂದ ದೂರ ಮಾಡುವುದಿಲ್ಲ, ಬದಲಿಗೆ ನಿಮ್ಮನ್ನು ಇನ್ನೂ ಬಲಿಷ್ಠ ಮಾಡುತ್ತದೆ. ಸ್ನೇಹಿತರೆ, ಮಹಾದೇವನ ಕೃಪೆ ನಿಮ್ಮ ಜೀವನದಲ್ಲಿ ಇರಬೇಕೆಂದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ನಿಮ್ಮ ಸಕಾರಾತ್ಮಕ ಎನರ್ಜಿಯೇ ನಿಮ್ಮ ಜೀವನದ ಶುಭ ಫಲಗಳನ್ನು ಆಕರ್ಷಿಸುತ್ತದೆ. ಕುಂಭರಾಶಿಯವರೇ, ಇನ್ನೊಂದು ಮಾತು ಗಮನದಿಂದ ಕೇಳಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾರೂ ಇಲ್ಲ ಮತ್ತು ನೀವು ಒಬ್ಬಂಟಿ ಎಂದು ಅನುಭವಿಸುತ್ತಿದ್ದರೆ ಇದರ ಅರ್ಥ ನಿಮ್ಮ ಅದೃಷ್ಟದಲ್ಲಿ ಪ್ರೀತಿ ಬರೆಯಲ್ಪಟ್ಟಿಲ್ಲ ಎಂದಲ್ಲ. ಅನೇಕ ಬಾರಿ ಬ್ರಹ್ಮಾಂಡ ನಮಗೆ ಸರಿಯಾದ ಸಮಯಕ್ಕಾಗಿ ಕಾಯಲು ಕಲಿಸುತ್ತದೆ. ಏಕೆಂದರೆ ತಪ್ಪು ಸಮಯದಲ್ಲಿ ಸಿಕ್ಕ ಪ್ರೀತಿ ಜೀವನ ಪೂರ್ತಿ ದುಃಖ ಆಗಬಹುದು. ಆದರೆ ಸರಿಯಾದ ಸಮಯದಲ್ಲಿ ಸಿಕ್ಕ ಪ್ರೀತಿ ಜೀವನ ಪೂರ್ತಿ ಆಶೀರ್ವಾದವಾಗುತ್ತದೆ. ನಿಮ್ಮ ರಾಶಿಗೆ ಈ ಸಮಯದ ಅತಿ ದೊಡ್ಡ ಸಂಕೇತವೆಂದರೆ ನಿಮ್ಮ ಭಾವನಾತ್ಮಕ ಯಾತ್ರೆ ತನ್ನ ನಿರ್ಣಾಯಕ ತಿರುವಿಗೆ ತುಂಬ ಹತ್ತಿರ ಬರುತ್ತಿದೆ. ವರ್ಷಗಳಿಂದ ನಿಜವಾದ ಜೊತೆಗಾರನಿಗಾಗಿ ಕಾಯುತ್ತಿರುವ ಜನರ ಜೀವನದಲ್ಲಿ ಬದಲಾವಣೆಯ ಬಾಗಿಲು ನಿಧಾನವಾಗಿ ತೆರೆಯುತ್ತಿದೆ. ಆದರೆ ಇಲ್ಲಿ ನೀವು ಎಂದಿಗೂ ನಿರ್ಲಕ್ಷಿಸಬಾರದ ಒಂದು ಸಂಕೇತವು ಕಾಣುತ್ತಿದೆ. ಕಳೆದ ಕೆಲವು ಸಮಯದಿಂದ ನೀವು ಬಾರಿ ಒಬ್ಬ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದ್ದರೆ, ಇದ್ದಕ್ಕಿದ್ದಂತೆ ಅವನ ಹೆಸರಿಗೆ ಸಂಬಂಧಿಸಿದ ಸಂಕೇತಗಳು ಕಾಣುತ್ತಿದ್ದರೆ, ಅಥವಾ ಕಾರಣವಿಲ್ಲದೆ ಅವನ ಜೊತೆ ಕಳೆದ ಕ್ಷಣಗಳ ನೆನಪು ನಿಮ್ಮ ಮನಸ್ಸಿಗೆ ವಾಪಸ್ ಬರುತ್ತಿದ್ದರೆ, ಬಹುಶಃ ಬ್ರಹ್ಮಾಂಡ ನಿಮ್ಮನ್ನು ಯಾವುದೋ ಮುಖ್ಯ ಘಟನೆಗೆ ತಯಾರು ಮಾಡುತ್ತಿದೆ. ಮತ್ತು ಅತಿ ದೊಡ್ಡ ಆಶ್ಚರ್ಯ, ಕೆಲವು ಕುಂಭರಾಶಿಯವರ ಜೀವನದಲ್ಲಿ ಎರಡು ವ್ಯಕ್ತಿಗಳು ಬರುವ ಸಂಕೇತ ಕಾಣುತ್ತಿದೆ. ಒಬ್ಬರು ನಿಮ್ಮ ಹಿಂದಿನ ಜೊತೆ ಸಂಬಂಧ ಹೊಂದಿದವರು ಮತ್ತು ಇನ್ನೊಬ್ಬರು ನಿಮ್ಮ ಭವಿಷ್ಯ ಬದಲಾಯಿಸಬಲ್ಲವರು. ಈಗ ನಿಮ್ಮ ಜೀವನದ ಅತಿ ದೊಡ್ಡ ಪ್ರಶ್ನೆ, ನಿಮ್ಮ ನಿಜವಾದ ಪ್ರೀತಿ ಯಾರು? ನಿಮಗೆ ಕಳೆದುಕೊಂಡ ವ್ಯಕ್ತಿನ ಅಥವಾ ನಿಮ್ಮ ಜೀವನಕ್ಕೆ ಬರಲಿರುವ ಮತ್ತು ನಿಮಗೆ ನೀವು ನಿಜವಾಗಿಯೂ ಅರ್ಹರಾದ ಗೌರವ ಮತ್ತು ಪ್ರೀತಿ ಕೊಡುವ ವ್ಯಕ್ತಿನ? ಈ ಪ್ರಶ್ನೆಯ ಉತ್ತರ ಇನ್ನೂ ಪೂರ್ತಿ ಮುಂದೆ ಬಂದಿಲ್ಲ, ಏಕೆಂದರೆ ನಿಮ್ಮ ಗ್ರಹಗಳು ಈಗ ನಿಮ್ಮ ಅದೃಷ್ಟದ ಆ ಪುಟಕ್ಕೆ ಸಂಬಂಧಿಸಿದ ಒಂದು ದಿವ್ಯ ರಹಸ್ಯದ ಕಡೆಗೆ ಸೂಚನೆ ಕೊಡುತ್ತಿವೆ. ಅದನ್ನು ಇನ್ನೂ ಯಾರೂ ಓದಿಲ್ಲ ಮತ್ತು ಇದೇ ನಿಮ್ಮ ಪ್ರೇಮ ಕಥೆಯ ಅತಿ ದೊಡ್ಡ ತಿರುವು ಶುರುವಾಗುವ ಜಾಗ. ಕುಂಭರಾಶಿಯವರೇ, ಈಗ ಆ ಸಮಯ ಬಂದಿದೆ. ನಿಮ್ಮ ಅದೃಷ್ಟದ ಅತಿ ದೊಡ್ಡ ಗುಪ್ತ ಸಂಕೇತ ನಿಮ್ಮ ಮುಂದೆ ಬಹಿರಂಗವಾಗಲಿದೆ. ನೀವು ಈ ಭವಿಷ್ಯವಾಣಿಯನ್ನು ಗಮನದಿಂದ ಕೇಳಿದ್ದರೆ ನೀವು ಇದು ಅರ್ಥ ಮಾಡಿಕೊಳ್ಳುತ್ತೀರಿ.
ನಿಮ್ಮ ಪ್ರೇಮ ಜೀವನ ಕೇವಲ ಕಾಕತಾಳೀಯ ಆಟವಲ್ಲ. ಬ್ರಹ್ಮಾಂಡ ನಿಮ್ಮ ಜೀವನದಲ್ಲಿ ಏನನ್ನು ನಡೆಸುತ್ತಿದೆಯೋ ಅದರ ಹಿಂದೆ ತುಂಬ ಆಳವಾದ ಕಾರಣ ಅಡಗಿದೆ. ನಿಮ್ಮ ರಾಶಿಯ ಮೇಲೆ ಈಗ ಅಂತಹ ದಿವ್ಯ ಎನರ್ಜಿಯ ಪ್ರಭಾವ ಕಾಣುತ್ತಿದೆ. ಅದು ನಿಮ್ಮ ಭಾವನಾತ್ಮಕ ಜೀವನಕ್ಕೆ ಹೊಸ ದಿಕ್ಕು ನೀಡಲಿದೆ. ಹಲವು ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಪ್ರಶ್ನೆ, ಎಂದಾದರೂ ನಿಜವಾದ ಪ್ರೀತಿ ಸಿಗುತ್ತದೆಯಾ? ಅದರ ಉತ್ತರ ಈಗ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಘಟನೆಗಳ ರೂಪದಲ್ಲಿ ಮುಂದೆ ಬರಲಿದೆ. ಆದರೆ ಅದಕ್ಕಿಂತ ಮೊದಲು ನೀವು ನಿಮ್ಮೊಳಗೆ ಒಂದು ಬದಲಾವಣೆ ತರಬೇಕು. ಏಕೆಂದರೆ ಗ್ರಹಗಳು ಈ ಸಂಕೇತ ಕೊಡುತ್ತಿವೆ. ನೀವು ನಿಮ್ಮ ಜೀವನದಲ್ಲಿ ಹಲವು ಬಾರಿ ಇತರರನ್ನು ಖುಷಿಪಡಿಸಲು ಸ್ವತಃ ಹೃದಯಕ್ಕೆ ನೋವು ಮಾಡಿಕೊಂಡಿರಿ. ಸಂಬಂಧಗಳನ್ನು ಉಳಿಸಲು ನೀವು ರಾಜಿ ಮಾಡಿಕೊಂಡಿದ್ದೀರಿ. ನಿಮ್ಮ ಭಾವನೆಗಳನ್ನು ಮುಚ್ಚಿಟ್ಟಿದ್ದೀರಿ ಮತ್ತು ಹಲವು ಬಾರಿ ಯಾವುದೇ ತಪ್ಪು ಇಲ್ಲದೆಯೇ ನಿಮ್ಮನ್ನೇ ತಪ್ಪಿತಸ್ಥ ಎಂದು ಭಾವಿಸಿದ್ದೀರಿ. ಮಹಾದೇವ ನಿಮಗೆ ಈ ಸಂದೇಶ ಕೊಡುತ್ತಿದ್ದಾರೆ. ಈಗ ಆ ಸಮಯ ಮುಗಿಯಲಿದೆ. ಈಗ ನಿಮ್ಮ ಜೀವನದಲ್ಲಿ ಅಂತಹ ಪ್ರೀತಿ ಬರಲಿದೆ. ಅದರಲ್ಲಿ ನೀವು ನಿಮ್ಮನ್ನು ಕಳೆದುಕೊಳ್ಳುವ ಅಗತ್ಯವಿಲ್ಲ. ಬದಲಿಗೆ ನಿಮ್ಮನ್ನು ಕಂಡುಕೊಳ್ಳುವ ಅವಕಾಶ ಸಿಗುತ್ತದೆ. ಕುಂಭರಾಶಿಯವರೇ, ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಸಂಕೇತಗಳು ಕಾಣಿಸಬಹುದು. ಅವುಗಳನ್ನು ಸಾಮಾನ್ಯ ಘಟನೆ ಎಂದು ನಿರ್ಲಕ್ಷಿಸಬೇಡಿ. ಇದ್ದಕ್ಕಿದ್ದಂತೆ ಯಾವುದೇ ಹಳೆಯ ಹಾಡು ಕೇಳಿ, ಯಾವುದೋ ವಿಶೇಷ ವ್ಯಕ್ತಿಯ ನೆನಪು ಬರುವುದು ಮತ್ತು ಕಾರಣವಿಲ್ಲದೆ ಮನಸ್ಸು ಖುಷಿಯಾಗುವುದು, ಈ ಎಲ್ಲ ಸಂಕೇತಗಳು ನಿಮ್ಮ ಪ್ರೀತಿಯ ಯಾತ್ರೆಗೆ ಸಂಬಂಧಿಸಿರಬಹುದು. ಮತ್ತು ಈಗ ನಾನು ನಿಮಗೆ ಆ ವ್ಯಕ್ತಿಯ ಮನಸ್ಥಿತಿಯ ಬಗ್ಗೆ ಹೇಳಲಿದ್ದೇನೆ. ಯಾರ ಬಗ್ಗೆ ನಿಮ್ಮ ಗ್ರಹಗಳು ಅತಿ ಹೆಚ್ಚು ಸಂಕೇತ ಕೊಡುತ್ತಿವೆ. ಆ ವ್ಯಕ್ತಿ ಇಂದಿಗೂ ನಿಮ್ಮ ವ್ಯಕ್ತಿತ್ವವನ್ನು ಗೌರವಿಸುತ್ತಾನೆ. ಅವನು ತನ್ನ ಅಹಂಕಾರ, ಪರಿಸ್ಥಿತಿಗಳು ಅಥವಾ ತಪ್ಪು ನಿರ್ಧಾರಗಳ ಕಾರಣ ನಿಮ್ಮಿಂದ ದೂರವಾಗಿದ್ದರು. ಆದರೆ ಅವನ ಮನದ ಒಂದು ಮೂಲ ಇಂದಿಗೂ ನಿಮಗಾಗಿ ಖಾಲಿ ಇದೆ. ಅವನು ಹಲವು ಬಾರಿ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾನೆ. ಅವನಿಗೆ ಈ ಅರಿವು ಆಗುತ್ತದೆ, ನೀವು ಅವನಿಗೆ ಕೊಟ್ಟ ಸತ್ಯ ಮತ್ತು ಪ್ರೀತಿ ಅವನಿಗೆ ಬೇರೆಲ್ಲೂ ಸಿಗಲಿಲ್ಲ. ಅತಿ ದೊಡ್ಡ ವಿಷಯ ಏನೆಂದರೆ, ನಿಮ್ಮ ಜೀವನದಲ್ಲಿ ಬಂದ ದೂರವು ಶಾಶ್ವತವಾಗಿ ಕಾಣಿಸುತ್ತಿಲ್ಲ. ಗ್ರಹಗಳ ಚಲನೆ ಈ ಸಂಕೇತ ಕೊಡುತ್ತಿದೆ. ಅನೇಕ ಕುಂಭರಾಶಿಯವರ ಜೀವನದಲ್ಲಿ ಯಾವುದೋ ಹಳೆಯ ಸಂಬಂಧ ಮತ್ತು ಜೊತೆಯಾಗಬಹುದು. ಆದರೆ ಈ ಬಾರಿ ಪರಿಸ್ಥಿತಿಗಳು ಮೊದಲಿನಂತೆ ಇರುವುದಿಲ್ಲ. ಈ ಬಾರಿ ನಿರ್ಧಾರ ನಿಮ್ಮ ಕೈಯಲ್ಲಿರುತ್ತದೆ. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಯನ್ನು ಸ್ವಾಗತಿಸಲು ಬಯಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ಸೀತಾ ಎಂದು ಬರೆಯಿರಿ. ನಿಮ್ಮ ಶ್ರದ್ಧೆ ಮತ್ತು ಸಕಾರಾತ್ಮಕ ಯೋಚನೆಗಳು ನಿಮ್ಮ ಜೀವನದಲ್ಲಿ ಶುಭ ಶಕ್ತಿಯನ್ನು ತರುತ್ತವೆ. ಜೊತೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಮುಖ್ಯ ಭವಿಷ್ಯವಾಣಿ ಕೇಳಿ. ಕೆಲವು ಕುಂಭರಾಶಿಯವರು ಈ ಸಮಯದಲ್ಲಿ ನನ್ನ ವಯಸ್ಸು ಹೋಗುತ್ತಿದೆ, ನನ್ನ ಪ್ರೀತಿ ಜೀವನ ಸ್ಥಿರವಾಗುತ್ತಿಲ್ಲ, ಅಥವಾ ಬಹುಶಃ ನನ್ನ ಅದೃಷ್ಟದಲ್ಲಿ ಒಂಟಿಯಾಗಿ ಇರುವುದು ಬರೆದಿದೆ ಎಂದು ಯೋಚಿಸಿ ಚಿಂತೆ ಮಾಡುತ್ತಿದ್ದಾರೆ. ಆದರೆ ನಿಮ್ಮ ಜಾತಕ ಇದು ಸತ್ಯವಲ್ಲ ಎಂದು ಹೇಳುತ್ತದೆ. ಗ್ರಹಗಳ ಪ್ರಕಾರ ನಿಮ್ಮ ಪ್ರೀತಿ ಜೀವನ ವಿಳಂಬವಾಗಬಹುದು, ಆದರೆ ಅಪೂರ್ಣವಾಗುವುದಿಲ್ಲ. ಬ್ರಹ್ಮಾಂಡ ನಿಮಗೆ ತಡವಾಗಿ ನೀವು ವರ್ಷಗಳಿಂದ ಬಯಸಿದ್ದನ್ನೆಲ್ಲ ಕೊಡಲು ಬಯಸುತ್ತಾನೆ. ಆದ್ದರಿಂದ ನಿಮಗೆ ಇನ್ನೂ ನಿಮ್ಮ ಜೀವನದ ನಿಜವಾದ ಸಂಗಾತಿ ಆಗಬಹುದಾದ ವ್ಯಕ್ತಿ ಸಿಗದಿದ್ದರೆ ಅದರ ಅರ್ಥ ನಿಮ್ಮ ಸರಿಯಾದ ಸಮಯ ಇನ್ನೂ ಪೂರ್ತಿ ಬಂದಿಲ್ಲ ಎಂದಷ್ಟೇ. ಮತ್ತು ಈಗ ಆ ರಹಸ್ಯ, ಅದನ್ನು ಕೇಳಿ ನೀವು ಆಶ್ಚರ್ಯಪಡುತ್ತೀರಿ. ನಿಮ್ಮ ರಾಶಿಗೆ ಬರುವ ಸಮಯ ಕೇವಲ ಪ್ರೀತಿಯ ಸಮಯ ಮಾತ್ರವಲ್ಲ, ಭಾವನಾತ್ಮಕ ಪುನರ್ಜನ್ಮದ ಸಮಯವೂ ಹೌದು. ಇದರ ಅರ್ಥ ಪ್ರೀತಿಯಿಂದ ನಿಮಗೆ ಆದ ಗಾಯಗಳನ್ನು ಅದೇ ಪ್ರೀತಿ ತುಂಬುವ ಕೆಲಸ ಮಾಡುತ್ತದೆ. ನೀವು ಒಬ್ಬರೇ ಎಂದಾದರೂ ಸುರಿಸಿದ ಕಣ್ಣೀರು ಒಂದು ದಿನ ನಿಮ್ಮ ಅತಿ ದೊಡ್ಡ ಸುಂದರ ನಗುವಿಗೆ ಕಾರಣವಾಗುತ್ತದೆ. ಆದರೆ ಗ್ರಹಗಳ ಸ್ಥಿತಿ ನಿಮ್ಮ ಪ್ರೀತಿಯ ಕಥೆಯನ್ನು ಪೂರ್ತಿ ಬದಲಾಯಿಸಬಹುದಾದ ಒಂದು ಘಟನೆಯ ಕಡೆಗೆ ಕೂಡ ಸಂಕೇತ ಕೊಡುತ್ತಿದೆ. ಈ ಘಟನೆ ಇದ್ದಕ್ಕಿದ್ದಂತೆ ಆಗುತ್ತದೆ ಮತ್ತು ನಿಮಗೆ ಅನಿಸುತ್ತದೆ ಬ್ರಹ್ಮಾಂಡವೇ ನಿಮಗಾಗಿ ಯಾವುದೋ ವಿಶೇಷ ಯೋಜನೆ ಮಾಡಿಟ್ಟಿದೆ. ಇದು ನಿಮ್ಮ ಹಳೆಯ ಪ್ರೀತಿಯ ವಾಪಸ್ ಬರುವುದು. ಯಾವುದಾದರೂ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾನಾ? ಅಥವಾ ನಿಮ್ಮ ಅದೃಷ್ಟದಲ್ಲಿ ಬರೆದ ನಿಜವಾದ ಪ್ರೀತಿ ನಿಮಗೆ ತುಂಬ ಹತ್ತಿರ ಬಂದಿದೆಯಾ ಮತ್ತು ನಿಮಗೆ ಇನ್ನೂ ಅದರ ಅರಿವಾಗಿಲ್ಲವೇ? ಈ ಎಲ್ಲ ಪ್ರಶ್ನೆಗಳಿಗೆ ಅಂತಿಮ ಮತ್ತು ಅತಿ ಮುಖ್ಯ ಉತ್ತರ ಇನ್ನೂ ಬಾಕಿ ಇದೆ. ಏಕೆಂದರೆ ನಿಮ್ಮ ಪ್ರೀತಿಯ ಯಾತ್ರೆಯ ಅತಿ ದೊಡ್ಡ ಭಾವನಾತ್ಮಕ ಮತ್ತು ದಿವ್ಯ ತಿರುವು ಇನ್ನೂ ಮುಂದೆ ಬರಬೇಕಿದೆ. ಕುಂಭರಾಶಿಯವರೇ, ಈಗ ಆ ಕ್ಷಣ ಬಂದಿದೆ. ಈ ಪೂರ್ತಿ ಭವಿಷ್ಯವಾಣಿಯ ಸಮಯದಲ್ಲಿ ನೀವು ಕಾಯುತ್ತಿದ್ದ ಕ್ಷಣ.
ನಿಮ್ಮ ಗ್ರಹಗಳು ಮತ್ತು ಅದೃಷ್ಟದ ಸಂಕೇತಗಳು ಒಂದು ಮಾತು ಹೇಳುತ್ತಿವೆ. ಅದನ್ನು ಕೇಳಿದರೆ ನಿಮ್ಮ ಮನದ ಹಲವು ಪ್ರಶ್ನೆಗಳಿಗೆ ಉತ್ತರ ತಾನಾಗಿಯೇ ಸಿಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರುತ್ತಿದ್ದರೆ, ನನ್ನ ಅದೃಷ್ಟದಲ್ಲಿ ನಿಜವಾದ ಪ್ರೀತಿ ಬರೆದಿದೆಯಾ ಅಥವಾ ಒಂಟಿತನವೇ? ಈ ಭವಿಷ್ಯವಾಣಿಯ ಅತಿ ಮುಖ್ಯ ಉತ್ತರ, ನಿಮ್ಮ ಅದೃಷ್ಟದಲ್ಲಿ ಒಂಟಿತನ ಶಾಶ್ವತವಾಗಿ ಬರೆದಿಲ್ಲ. ಹೌದು, ನಿಮ್ಮ ಜೀವನದಲ್ಲಿ ಒಂಟಿತನದ ಒಂದು ಅವಧಿ ಬರೆದಿತ್ತು, ಆದರೆ ಅದು ನಿಮ್ಮನ್ನು ಒಡೆಯಲು ಅಲ್ಲ, ಬದಲಿಗೆ ನಿಮ್ಮನ್ನು ನಿಮ್ಮ ನಿಜವಾದ ಪ್ರೀತಿಗೆ ಯೋಗ್ಯವಾಗಿಸಲು ಮಹಾದೇವನ ಆಶೀರ್ವಾದ ಈ ಸಂಕೇತ ಕೊಡುತ್ತಿದೆ. ನಿಮ್ಮ ಜೀವನದಲ್ಲಿ ಯಾವುದೇ ವಿಳಂಬವಾಯಿತೋ, ಅದು ಯಾವುದೋ ಕಾರಣಕ್ಕಾಗಿ ನಿಮಗೆ ಸಮಯಕ್ಕಿಂತ ಮೊದಲು ನೀವು ಬಯಸಿದ ಪ್ರೀತಿ ಸಿಕ್ಕಿದ್ದರೆ ಬಹುಶಃ ಅದು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರುತ್ತಿರಲಿಲ್ಲ. ಬ್ರಹ್ಮಾಂಡ ನಿಮಗೆ ಅದನ್ನೇ ಕೊಡಲು ಬಯಸುತ್ತದೆ. ಅದು ನಿಮ್ಮ ಆತ್ಮಗೌರವ, ನಿಮ್ಮ ಭಾವನಾತ್ಮಕ ಸಮತೋಲನ ಮತ್ತು ನಿಮ್ಮ ಭವಿಷ್ಯಕ್ಕೆ ಅತಿ ಹೆಚ್ಚು ಶುಭಕರವಾಗಿರುತ್ತದೆ. ಕುಂಭರಾಶಿಯವರೇ, ಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿಗೆ ಸಂಬಂಧಿಸಿದ 3 ಮುಖ್ಯ ಘಟನೆಗಳು ಆಗಬಹುದು. ಮೊದಲ ಘಟನೆ, ಯಾವುದೋ ಅಂತಹ ವ್ಯಕ್ತಿಯ ಕಡೆಯಿಂದ ನಿಮಗೆ ಸಂಕೇತ ಸಿಗಬಹುದು, ಯಾರ ಜೊತೆ ನಿಮ್ಮ ಅಪೂರ್ಣ ಭಾವನಾತ್ಮಕ ಸಂಬಂಧ ಇತ್ತು. ಈ ಸಂಕೇತ ಯಾವುದೋ ಸಂದೇಶ, ಯಾವುದೋ ಅನಿರೀಕ್ಷಿತ ಭೇಟಿ ಅಥವಾ ಯಾವುದೋ ಸಾಮಾನ್ಯ ಪರಿಚಿತರ ಮೂಲಕವೂ ಬರಬಹುದು. ಎರಡನೆಯ ಘಟನೆ, ನಿಮ್ಮ ಜೀವನಕ್ಕೆ ಒಂದು ಹೊಸ ವ್ಯಕ್ತಿ ಬರಬಹುದು. ಅವನು ಯಾವುದೇ ಸ್ವಾರ್ಥವಿಲ್ಲದೆ ಗೌರವ ಮತ್ತು ಪ್ರೀತಿ ಕೊಡುತ್ತಾನೆ. ಈ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವನಾಗಿರುತ್ತಾನೆ ಮತ್ತು ನಿಮ್ಮ ಜೀವನಕ್ಕೆ ಸ್ಥಿರತೆ ತರುತ್ತಾನೆ. ಮೂರನೇ ಮತ್ತು ಅತಿ ಮುಖ್ಯ ಘಟನೆ, ನೀವು ನಿಮ್ಮ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಯಿಸಿಕೊಳ್ಳುತ್ತೀರಿ. ನಿಜವಾದ ಪ್ರೀತಿ ಪಡೆಯಲು ನಿಮ್ಮನ್ನು ನೀವು ಪ್ರೀತಿಸುವುದು ಅಷ್ಟೇ ಮುಖ್ಯ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ನೀವು ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ದರೆ ಆ ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ಬ್ರಹ್ಮಾಂಡ ನಿಮ್ಮ ಭಾವನೆಗಳನ್ನು ಕೇಳುತ್ತಿದೆ. ಹಲವು ಬಾರಿ ಈಶ್ವರ ನಮ್ಮ ಆಸೆಗಳನ್ನು ತಕ್ಷಣ ಪೂರೈಸುವುದಿಲ್ಲ, ಏಕೆಂದರೆ ಅವರು ನಮಗೆ ಅದಕ್ಕಿಂತ ತುಂಬ ಸುಂದರ ಉಡುಗೊರೆ ಕೊಡಲು ತಯಾರಿ ಮಾಡುತ್ತಾರೆ. ಸ್ನೇಹಿತರೆ, ಈ ಭವಿಷ್ಯವಾಣಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗ ನಿಮಗೆ ಇಂತಹ ದಿವ್ಯ ಮತ್ತು ಸ್ಪಷ್ಟ ಭವಿಷ್ಯವಾಣಿಗಳು ಸಮಯಕ್ಕೆ ಸರಿಯಾಗಿ ಸಿಗುತ್ತಿರುತ್ತವೆ. ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಹಂಚಿಕೊಳ್ಳಿ. ಮತ್ತು ಈಗ ಒಂದು ಸಣ್ಣ ಆಧ್ಯಾತ್ಮಿಕ ಪರಿಹಾರ. ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಮನಪೂರ್ವಕವಾಗಿ ಮಹಾದೇವನನ್ನು ಸ್ಮರಿಸಿ ನಿಮ್ಮ ಜೀವನಕ್ಕಾಗಿ ಈ ಪ್ರಾರ್ಥನೆ ಮಾಡಿ. ಹೇ ಮಹಾದೇವ, ನನ್ನ ಜೀವನದಲ್ಲಿ ನನ್ನ ಅದೃಷ್ಟ, ನನ್ನ ಗೌರವ ಮತ್ತು ನನ್ನ ಆತ್ಮಕ್ಕೆ ಶುಭಕರವಾದ ಪ್ರೀತಿಯನ್ನು ತನ್ನಿ. ನನಗೆ ತಾಳ್ಮೆ, ವಿವೇಕ ಮತ್ತು ನಿಜವಾದ ಪ್ರೀತಿಯನ್ನು ಗುರುತಿಸುವ ಶಕ್ತಿ ಕೊಡಿ ಎಂದು ದೇವರಲ್ಲಿ ನಂಬಿಕೆಯೊಂದಿಗೆ ಬೇಡಿಕೊಳ್ಳಿ. ಕುಂಭರಾಶಿಯವರೇ, ನಿಮ್ಮ ರಾಶಿ ಈ ಸಂಕೇತ ಕೊಡುತ್ತಿದೆ. ಪ್ರೀತಿ ನಿಮ್ಮ ಜೀವನದಿಂದ ದೂರವಿಲ್ಲ. ಅದು ನಿಮ್ಮ ಬಾಗಿಲಿಗೆ ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ಅದರ ಆಗಮನ ಖಚಿತವಾಗಿ ಕಾಣುತ್ತಿದೆ. ಯಾರು ನಿಮ್ಮನ್ನು ಬಿಟ್ಟು ಹೋದರೂ ಅವರು ನಿಮ್ಮ ಅದೃಷ್ಟದ ಕೊನೆಯ ಅಧ್ಯಾಯವಾಗಿರುವುದಿಲ್ಲ. ನಿಮ್ಮ ಜೀವನದ ಅತಿ ಸುಂದರ ಕಥೆ ಇನ್ನೂ ಬರೆಯಲ್ಪಡಬೇಕಿದೆ. ನೆನಪಿಡಿ, ನಿಜವಾದ ಪ್ರೀತಿ ಎಂದಿಗೂ ಅದೃಷ್ಟದ ಜೊತೆ ಜಗಳ ಮಾಡುವುದಿಲ್ಲ. ಬದಲಿಗೆ ಸರಿಯಾದ ಸಮಯ ಬಂದಾಗ ತಾನಾಗಿಯೇ ನಿಮ್ಮ ಜೀವನದ ಭಾಗವಾಗುತ್ತದೆ. ಆದ್ದರಿಂದ ನಿಮ್ಮ ಹೃದಯದಲ್ಲಿ ಆಸೆ ಇಟ್ಟುಕೊಳ್ಳಿ, ನಿಮ್ಮನ್ನು ನೀವು ಗೌರವಿಸಿ ಮತ್ತು ಈಶ್ವರನ ಯೋಜನೆಯಲ್ಲಿ ನಂಬಿಕೆ ಇಡಿ. ಕೊನೆಯಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು, ಜೈ ಕೃಷ್ಣ ಶ್ರೀರಾಮ್ ಎಂದು ಖಂಡಿತ 3 ಬಾರಿ ಬರೆಯಿರಿ. ನಿಮ್ಮ ಸಕಾರಾತ್ಮಕ ಶಕ್ತಿ ಮತ್ತು ಶ್ರದ್ಧೆ ನಿಮ್ಮ ಜೀವನದಲ್ಲಿ ಶುಭ ಬದಲಾವಣೆಗೆ ದಾರಿ ಮಾಡುತ್ತದೆ. ಮಹಾದೇವನ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಗೌರವ, ಸುಖ ಮತ್ತು ಸಮೃದ್ಧಿ ಬರಲಿ. ನಿಮ್ಮ ಅಪೂರ್ಣ ಪ್ರೀತಿ ಕಥೆ ಒಂದು ದಿನ ಪೂರ್ಣತೆ ಪಡೆಯಲಿ. ನಿಮ್ಮ ಹೃದಯ ನಿಜವಾದ ಪ್ರೀತಿಯ ದಿವ್ಯ ಅನುಭವದಿಂದ ತುಂಬಿರಲಿ. ಹರ ಹರ ಮಹಾದೇವ. ರಾಧೆ ರಾಧೆ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.